ಹಸಿರು ಬೆಟ್ಟಗಳು ಮತ್ತು ಚಿನ್ನದ ಹೊಲಗಳ ನಡುವೆ ನೆಲೆಸಿರುವ ಶಾಂತ ಗ್ರಾಮದಲ್ಲಿ ಇಬ್ಬರು ಸ್ನೇಹಿತರು ರಾಮ ಮತ್ತು ಶ್ಯಾಮ್ ಅವರ ಸಂಗತಿಯಲ್ಲಿ ಉಳಿದಿದ್ದರು. ನಗುಗಳು ಪ್ರತಿಧ್ವನಿಸಿ ರಹಸ್ಯ ಹಂಚಿಕೊಂಡರು ಮತ್ತು ಸಾಹಸಗಳ ಬಗ್ಗೆ ಕನಸಿದ್ದರು. ಒಂದೇ ನಕ್ಷತ್ರಮಾಲೆಯ ಎರಡು ನಕ್ಷತ್ರಗಳಂತೆ ಬಂಧ ಬಲವಾಗಿತ್ತು. ಸತ್ಯವಾದ ಸ್ನೇಹ ಪರಸ್ಪರ ಪ್ರಕಾಶಿಸುತ್ತದೆ. ಒಂದು ಸೂರ್ಯ ಸ್ಪರ್ಶಿತ ಬೆಳಗ್ಗೆ ಅವರು ಸಮೀಪದ ಅರಣ್ಯದ ಹೃದಯಕ್ಕೆ ಪ್ರವೇಶಿಸಿದರು. ಅಸಾಮಾನ್ಯ ಧ್ವನಿ ಅವರು ಆಟದ ಚರ್ಚೆಯನ್ನು ಮುರಿದು ಹಾಕಿತು. ಆ ಕುತೂಹಲವು ಅವರನ್ನು ಗಟ್ಟಿಯಾದ ಅರಣ್ಯಗಳಲ್ಲಿ ಹೆಚ್ಚು ಆಕರ್ಷಿಸಿತು. ಅಲ್ಲಿಗೆ ಅವರು ನೆಟ್ಟಗೆ ತೊಡಗಿದ ಒಂದು ಕಸುಬೆ ಆನೆ ಮಗುವನ್ನು ಕಂಡುಹಿಡಿದರು. ದಿವಸಿಗಳು ಭಯ ಪ್ರತಿಬಿಂಬ, ಆಶೆ ಕಿತಕಿ ತಾಯಿ ನಿರಿಮಯವಾಗಿ ಎದುರಿಸಿತು. ಕರುಣೆಯಿಂದ ಪ್ರೇರಿತರಾದ ರಾಮ ಮತ್ತು ಶ್ಯಾಮ್ ಕ್ರಮಕ್ಕೆ ಬಂದರು. ಹೃದಯ ತಡ, ಸಂಕೋಚ, ಪರಸ್ಪರ ಧೈರ್ಯ, ಸಕಾರಾತ್ಮಕ ತಂಡವಾಗಿ ಕೆಲಸ. ಅವರು ಘನ ಶಾಖಗಳನ್ನು ಬದಿಗೆ ತಳ್ಳಿದರು. ಅವರ ಕೈಗಳು ಪುಟ್ಟದರ್ಶಿಗಳಿಗೆ ಮಾರ್ಗದರ್ಶನ ಮಾಡುತ್ತಿವೆ. ಅನಂತ ನಿಮಿಷಗಳ ಉತ್ಸಾಹ ಮತ್ತು ದೃಢನಿಶ್ಚಯದಿಂದ ಅವರು ಕೊನೆಗೆ ಸ್ವಾತಂತ್ರ್ಯ ಪಡೆದರು. ಆನೆ ಮಗುವು ತನ್ನ ತಾಯಿ ಕಡೆಗೆ ಓಡಿದಂತೆ ಶುದ್ಧ ಸಂತೋಷ ವಾತಾವರಣವನ್ನು ಬೆಳಗಿಸುತ್ತಿತ್ತು. ಅದು ಉತ್ಸಾಹಭರಿತ, ಹುಲ್ಲಿನಿಂದ ಕೂಡಿದ ಭಾವನೆಯಾಗಿದೆ. ತಾಯಿ ಕೃತಜ್ಞತೆಯಿಂದ ಮೂಟವನ್ನು ಎತ್ತಿಕೊಂಡಳು. ತಮ್ಮ ಮಗುವನ್ನು ಸುರಕ್ಷಿತವಾಗಿ ಓಡಿ ಹೋಗುವುದನ್ನು ನೋಡಿ ರಾಮ ಮತ್ತು ಶ್ಯಾಮ್ ನಗು ಹಂಚಿಕೊಂಡರು. ಅವರು ಕಷ್ಟದಲ್ಲಿರುವ ಒಂದು ಜೀವಿಯನ್ನು ಉಳಿಸಿದ ಮಾತ್ರವಲ್ಲ, ಬಲವಾದ ಸ್ನೇಹ ತಂಡದ ಕಾರ್ಯವೈಖರಿಯನ್ನು ಕಂಡುಹಿಡಿದರು ಮತ್ತು ದಯೆಯ ಆಳವಾದ ಪರಿಣಾಮವನ್ನು